ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. Such a bad day. ಯಾಕ್ರಿ ಏನಾಯ್ತು? ವಾಟ್ ಹ್ಯಾಪೆಂಡ್? ಅಲ್ಲ, ಆಶ್ಚರ್ಯದ ವಿಷಯ ಏನು ಅಂದ್ರೆ ಯೂಶಲಿ ತಲೆನೋವು ಕೊಡೋರು ನೀವು. ಅಲ್ಲ, ತಲೆನೋವು ಕೊಡೋರ್ಗೆ ಈ ಲೆವೆಲ್ಗೆ ತಲೆನೋವು ಕೊಟ್ಟಿದ್ದಾರೆ ಅಂದ್ರೆ ಆ ಮಹಾನ್ ಭಾವ ಯಾರಾಗಿರ್ಬೋದು? ಹೂಸಿ ಪಾರ್ಥ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಟೆನ್ಷನ್ ನನಗೆ, ನೀವು ಕಿಂಡಲ್ ಮಾಡ್ತಿದ್ದೀರಾ ಅಲ್ವಾ? ಓಕೆ 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 ಕೂಲ್ ಡೌನ್. ಸರಿ, ಕಿಂಡಲ್ ಮಾಡಲ್ಲ. ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ರೆ ಏನಾಯ್ತು? ಹೇಳಿದ್ರೆ ನೀವು ಹೆಲ್ಪ್ ಮಾಡ್ತೀರಾ? ರೀ ಅಪೇಕ್ಷೆ, ಏನ್ರಿ ನೀವು ಹೆಂಡತಿಗೆ ಹೆಲ್ಪ್ ಮಾಡದೆ ಇನ್ಯಾರು ಹೆಲ್ಪ್ ಮಾಡ್ಲಿ? ನೋಡಿ, ನೀವು ಕೇಳಿದ್ರೆ ಹಿಮಾಲಯ ಪರ್ವತನ ತಂದು ನಮ್ಮ ಮನೆ ಬ್ಯಾಕ್ ಸೈಡಲ್ಲಿ ಇಟ್ಬಿಡ್ತೀನಿ. ಅಷ್ಟು ಪ್ರೀತಿಸ್ತೀನಿ ನಾನು ನಿಮ್ಮನ್ನ. ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಹೇಳಿ. ಅಷ್ಟೆಲ್ಲ ಏನ್ ಬೇಕಾಗಿಲ್ಲ. ಅದು ನನಗೆ ಅರ್ಜೆಂಟ್ ಆಗಿ 1-2 ಲಕ್ಷ ದುಡ್ಡು ಬೇಕಿತ್ತು, ಕೊಡ್ಬೋದಾ? 2 lakhs? ವೈ? ಯಾಕ್ರಿ 2 ಲಕ್ಷ ಹೇಳಿ? ಕ್ಲಬ್ ಅಲ್ಲಿ 2 ಲಕ್ಷ ಸೋತ್ ಬಂದ್ಬಿಟ್ಟಿದ್ದೀರಿ, ಅವ್ರಿಗೆ ಕೊಡ್ಬೇಕಾಗಿತ್ತು. ರೀ ಅಪೇಕ್ಷಾ, ಏನ್ರಿ ಇದು? ನಾನು ನಿಮ್ಗೆ ಅವತ್ತಿಗೆ ಹೇಳಿಲ್ವಾ ಈ ಕ್ಲಬ್ ಗಿಬ್ನೆಲ್ಲ ಅಣಿಸ್ಕೋಬೇಡಿ ಅಂತ? ಅಲ್ಲ, ನಾನು ಅಷ್ಟು ಹೇಳಿದ್ರು ಹೋಗಿ ಈ ಥರ ಮಾಡ್ಕೊ ಬಂದಿರಲ್ಲ. ಆರಾಮಾಗಿ ಮನೇಲಿ ಇರೋದು ಬಿಟ್ಟು ಕ್ಲಬ್ಬಿಗೆ ಹೋಗಿ ಕಾರ್ಡ್ಸ್ ಆಡ್ತಿರಲ್ಲ. ಇದಕ್ಕೆ ನಾನು ಏನು ಹೇಳಿ? ರೀ, ಡೇ ಬೈ ಡೇ ಬೇರೆ ಥರನೇ ಆಗ್ತಿದ್ರಲ್ಲ ನೀವು. ಎಕ್ಸ್ಕ್ಯೂಸ್ ಮೀ ಪಾರ್ಥ, ಏನಾಗಿದೆ ಅಂತ ಈ ತರ ಎಲ್ಲ ಮಾತಾಡ್ತಿದ್ದೀರಾ ನೀವು? ಇಟ್ಸ್ ಜಸ್ಟ್ 2 lakh ಅಷ್ಟೇ. ಸಮುದ್ರದಿಂದ 1 ಗ್ಲಾಸ್ ನೀರ್ ತೆಗೆದ್ರೆ ಸಮುದ್ರಕ್ಕೆ ಏನಾದ್ರೂ ಲಾಸ್ ಆಗತ್ತಾ? ನೀರೆಲ್ಲ ಖಾಲಿ ಆಗ್ಬಿಡತ್ತಾ ಅದ್ರಲ್ಲಿ? ನಾನು ಪ್ರೀತಿಸಿದ ಅಪೇಕ್ಷೆನೇ ಬೇರೆ, ನೀವೇ ಬೇರೆ. ಟೋಟಲಿ ಡೆಡ್ ಆಪೋಸಿಟ್. ನೀವಿಷ್ಟು ಚೇಂಜ್ ಆಗ್ತೀರ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸೊ ಸ್ಟ್ರೇಂಜ್. ನನಗೂ ಹಾಗೆ ಅನ್ಸುತ್ತೆ ಪಾರ್ಥ. ಕಟ್ಕೊಂಡಿರೋ ಹೆಂಡತಿನ ಬಿಟ್ಟು ಬೇರೆಯವ್ರು ಎಲ್ರಿಗೂ ಸಪೋರ್ಟ್ ಮಾಡ್ತೀರಾ, ಅದು ನಿಮಗ್ ಸ್ಟ್ರೇಂಜ್ ಅನ್ಸಲ್ಲ ಅಲ್ವಾ? ನಾನ್ ಮಾತ್ರ ಸ್ಟ್ರೇಂಜು, ನಾನು ಒಬ್ಳೆ ಚೇಂಜ್ ಆಗಿರೋದು. ನೀವ್ ಹಾಗೆ ಇದ್ದೀರಾ, ಸರಿ ಇದ್ದೀರಾ ಅಲ್ವಾ? ನೀವು ಸೇರ್ಕೊಂಡು ನನಗೆ ಅನ್ಯಾಯ ಮಾಡ್ತಿದ್ದೀರಾ, ನನ್ನನ್ನ ತುಳಿಯೋದಕ್ ನೋಡ್ತಾ ಇದ್ದೀರಾ. ರೀ ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಯಾರಿ ನಿಮ್ಗೆ ಅನ್ಯಾಯ ಮಾಡ್ತಿದ್ದಾರೆ? ಯಾರಿ ತುಳಿತಾ ಇದಾರೆ ನಿಮ್ಮನ್ನ? ಕ್ಲಬ್ಬಿಗೆ ಹೋಗ್ಬೇಡ ಅಂತ ಹೇಳಿದ್ರು ಹೋಗಿ 2 ಲಕ್ಷ ಕಳ್ಕೊಂಡ್ ಬಂದಿರೋ ನೀವು ನಿಮ್ಮನ್ನು ನೀವು ತುಳ್ಕೋತಾ ಇದ್ದೀರಾ. ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳ್ದೆ ಎಲ್ಲರನ್ನೂ ಬ್ಲೇಮ್ ಮಾಡ್ತಾ ಇದ್ದೀರಿ. ಅದು ನಿಮ್ಗೆ ಕಾಣಿಸ್ತಾ ಇಲ್ವಾ? ತುಳಿತಾರಂತೆ, ಅನ್ಯಾಯ ಮಾಡ್ತಾರಂತೆ, ಮಾತಿಗೊಂದು ಅರ್ಥ ಬೇಡವಾ? ನೋಡಿ, ಮತ್ತೆ ನೀವು ನನ್ನನ್ನೇ ಬ್ಲೇಮ್ ಮಾಡ್ತಾ ಇದ್ದೀರಾ. ನಾನು ಹೀಗಾಗೋದಕ್ಕೆ ಕಾರಣ ನೀವು. ನಿಮ್ಮಿಂದಾನೇ ನಾನು ಇವತ್ತು ಹೀಗಾಗಿರೋದು. ಏನು? ನಾನು? ಹೌದು. ನಾನೇನ್ರಿ ಮಾಡ್ದೆ? ಮನೇಲೇ ಇದ್ರು ನೀವೇನ್ ನನ್ನನ್ನ ಸ್ಪೆಷಲ್ ಆಗಿ ಟ್ರೀಟ್ ಮಾಡಲ್ಲ. ನಾನೊಬ್ಳು ಇದೀನಿ ಅನ್ನೋದನ್ನೇ ಮರ್ತ್ಬಿಟ್ಟಿದ್ದೀರಾ ನೀವು. ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ನೀವು ನನ್ನನ್ನ ಮೊದ್ಲಿನ ತರ ಟ್ರೀಟ್ ಮಾಡ್ತಿಲ್ಲ ಅಂದ್ಮೇಲೆ ನಾನೇನ್ ಮಾಡ್ಲಿ? ಇಲ್ಲಿ ಸಿಗದೆ ಇರೋ ಖುಷಿನ ನೆಮ್ಮದಿನ ಆಚೆ ಕಂಡ್ಕೊಳ್ತಾ ಇದ್ದೀನಿ. ಅದ್ರಲ್ಲಿ ಏನ್ರಿ ತಪ್ಪಿದೆ? ಅಪೇಕ್ಷಾ, ಪ್ಲೀಸ್ ವಾದ ಮಾಡ್ಬೇಕು ಅಂತ ಏನೇನೋ ಮಾತಾಡ್ಬೇಡಿ. ನೀವು ಕ್ಲಬ್ಬಿಗೆ ಹೋಗಿ ದುಡ್ಡು ಕಳ್ಕೊಂಡ್ ಬಂದಿರ ಅಂತ ಮನೆಯವ್ರಿಗೆಲ್ಲ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಏನೂ ಆಗಲ್ಲ. ಅಕ್ಕ ಭಾವನು ಕಾರ್ಡ್ಸ್ ಆಡ್ತಾರೆ, ಅತ್ತೆ ಅಂತೂ ರೆಗ್ಯುಲರ್ ಆಗಿ ಕ್ಲಬ್ಗೆ ಹೋಗ್ತಾನೆ ಇರ್ತಾರೆ. ಅದೆಲ್ಲ ಕಾಣಿಸಲ್ಲ ಅಲ್ವಾ ನಿಮ್ಗೆ? ನನ್ನನ್ನೊಬ್ಬಳೆ ಕಂಟ್ರೋಲ್ ಮಾಡ್ತಿದ್ದೀರಾ ನೀವು. ಅಪೇಕ್ಷಾ, ನಿಮ್ ಲಿಮಿಟ್ ಅಲ್ಲಿ ನೀವಿರಿ, ಎಲ್ಲ ಸರಿ ಹೋಗುತ್ತೆ. ಈ ಮಾತು ನಿಮ್ಗೂ ಕೂಡ ಅಪ್ಲೈ ಆಗುತ್ತೆ. ನಿಮ್ಮ ಲಿಮಿಟ್ ಅಲ್ಲಿ ನೀವು ಇರ್ಬೇಕು. ಬಂದ್ರು ಹೇಳೋದಕ್ಕೆ. ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ಹೋದ ಕೆಲಸನ ಮಾಡ್ಕೊಂಬಂದಿದ್ಯಾ. ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಕೂತ್ಕೊ. ಅಂದಾಗೆ ಇಲ್ಲಿಗೆ ಯಾಕೆ ಬರೋಕೋದೆ? ಸೀದಾ ಮನೆಗೆ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡುತ್ತಾನೆ. ಬಟ್ ಸರ್, ಈ ಖುಷಿನ, ಈ ಸಕ್ಸಸ್ನ ಮೊದಲು ನಿಮ್ಮ ಹತ್ರನೇ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಅದಕ್ಕೆ ಡೈರೆಕ್ಟಾಗಿ ಇಲ್ಲಿಗೆ ಬಂದೆ. ಯಾಕೆಂದರೆ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದನೇ ಅಲ್ವಾ ಸರ್? ನಿಮ್ಮ ಸಪೋರ್ಟ್ ಇಲ್ಲ ಅಂದಿದ್ರೆ ಇದು ಯಾವುದೂ ಸಾಧ್ಯನೇ ಆಗ್ತಿರ್ಲಿಲ್ಲ ಸರ್. ಡ್ರೀಮ್ಸ್ ನಂದೇ ಇರ್ಬೋದು, ಆದರೆ ಇನ್ವೆಸ್ಟ್ಮೆಂಟ್ ನಿಮ್ಮದೇ ಅಲ್ವಾ ಸರ್? ನೀವು ಮಾಡ್ತಿರೋ ಸಪೋರ್ಟಿಂದನೇ ನನ್ನ ಡ್ರೀಮ್ಸ್ ಎಲ್ಲ ಒಂದೊಂದಾಗಿ ನಿಜ ಆಗ್ತಿದೆ ಸರ್. ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಸರ್. ಇನ್ಫ್ಯಾಕ್ಟ್ ಥ್ಯಾಂಕ್ಸ್ ಅನ್ನೋದು ತುಂಬ ಚಿಕ್ಕ ಪದ ಸರ್. ಬಟ್ ಅದನ್ನು ಬಿಟ್ಟು ಹೆಚ್ಚಾಗಿ ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ಸರ್. ಬಟ್ ಒಂದಂತೂ ನಿಜ ಸರ್, ನಿಮಗೆ ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ. ತುಂಬ ದೊಡ್ಡ ಮಾತಪ್ಪ. ಇಷ್ಟೊಂದೆಲ್ಲ ಹೊಗಳಕ್ಕೆ ಹೋಗ್ಬೇಡ. ನನ್ನ ಕೈಲಿ ಏನಾಯ್ತು ಅದನ್ನು ಮಾಡಿದ್ದೀನಿ.
ಮನುಷ್ಯರು ಮಾಡ್ದೆ ಇನ್ಯಾರಿಗೆ ಮಾಡೋಕ್ಕಾಗತ್ತೆ? ಇದರಲ್ಲಿ ನನ್ನ ದೊಡ್ಡಸ್ಕೆ ಏನೂ ಇಲ್ಲ, ನಿನ್ನ ಎಫರ್ಟ್ ಅಷ್ಟೇ. ನಿನಗೆ ಹಸಿವಿತ್ತು, ನೀನು ಮಾಡಿದೆ, ಇದರಲ್ಲಿ ನಂದೇನೂ ಇಲ್ಲಪ್ಪ. ಬೈದವೇ ಈ ಖುಷಿಗೆ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಆಗಲೇಬೇಕು. ಒಂದು ನಿಮಿಷ ಸರ್, ನನಗೆ ಡ್ರಿಂಕ್ಸ್ ಎಲ್ಲ ಅಭ್ಯಾಸ ಇಲ್ಲ. ಡ್ರಿಂಕ್ಸ್ ಅಭ್ಯಾಸ ಇಲ್ವಾ? ಬಿಸ್ನೆಸ್ ಬಂದಾದ್ರೂ ಪಾರ್ಟಿಕಲ್ಚರ್ ಇನ್ನೂ ಬಂದಿಲ್ವಾ? ಬಿಸ್ನೆಸ್ ಅಂದ್ರೆ ಬರೀ ಲಾಭ ನಷ್ಟದ ಲೆಕ್ಕಾಚಾರ ಅಲ್ಲ, ಅದರಲ್ಲಿ ಗ್ಲಾಮರಸ್ ಇರುತ್ತೆ, ಪಾರ್ಟಿ ಇರುತ್ತೆ, ಸೆಲೆಬ್ರೇಷನ್ ಇರುತ್ತೆ. ನಾನು ಕುಡಿಯೋದಿಲ್ಲ, ನನಗೆ ಅಭ್ಯಾಸ ಇಲ್ಲ, ನಾನು ಜ್ಯೂಸ್ ಕುಡ್ಕೊಂಡಿರ್ತೀನಿ ಅಂದ್ರೆ ಆಗೋದಿಲ್ಲ. ಸ್ಟೇಟಸ್ಗೋಸ್ಕರನಾದ್ರೂ ಇದನ್ನು ರೂಢಿ ಮಾಡ್ಕೋಬೇಕು. ಇಲ್ಲ ಸರ್, ಪ್ಲೀಸ್ ಬೇಡ, ನೀವು ತಗೊಳ್ಳಿ. ಸರಿ, ಬೇಡ ಬೇಡಪ್ಪ, ನಿನಗೆ ಬೇಡ ಅಂದ್ರೆ ನನಗೂ ಬೇಡ. ಕ್ಯಾನ್ಸಲ್ ಮಾಡು. ಅಯ್ಯೋ ಸರ್, ಪ್ಲೀಸ್ ಹಾಗೆ ಹೇಳ್ಬೇಡಿ. ನೀವು ತಗೊಳ್ಳಿ ಸರ್, ಬೇಕಿದ್ರೆ ನಾನು ಕಂಪ್ನಿ ಕೊಡ್ತೀನಿ, ನಾನು ಜ್ಯೂಸ್ ಕುಡಿತೀನಿ. ನೀನು ಜ್ಯೂಸ್ ಕುಡಿತೀಯ, ನಾನು ಡ್ರಿಂಕ್ಸ್ ತಗೋಬೇಕಾ? ನೀನು ತಗೊಂತೀರ, ಬೇಡ ಬಿಡು, ಹಾಗೆ ಇಟ್ಬೇಡ. ಸರಿ ಸರ್, ನಿಮಗೋಸ್ಕರ ಸ್ವಲ್ಪ ತಗೋತೀನಿ. ವೆರಿ ಗುಡ್, ತಗೊಂಬರಮ್ಮ. ಲೈಫಲ್ಲಿ ಇದೆಲ್ಲ ಇರಬೇಕು, ಆಗ್ಲೇ ಚಂದ. ಮೊದಲ ಡ್ರಿಂಕ್ಸ್ ಅಲ್ವಾ ನಿಂದು, ನಾನೇ ಹಾಕ್ಕೊಡ್ತೀನಿ. Come on, take it. Cheers. ಚಿಯರ್ಸ್ ಸರ್. ಹೊಸದಲ್ವಾ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಸಿಸ್ಟೇ, ನನಗೊಂದು ಡೌಟ್. ನೀನು ಯಾವಾಗಲೂ ಡೌಟೇ ಅಣ್ಣ, ಅದು ಮುಗಿಯೋದೇ ಇಲ್ವಾ? ಅದೇನಂತ ಕೇಳು ಸಿಸ್ಟೇ, ನೀನು ಕೇಳ್ತಾ ನಾನು ಹೇಳೋಕ್ಕಾಗತ್ತೆ? ಸರಿ ಹೇಳು. ಈಗ ಸರಿ ಆಯ್ತು. ಈಗ ಹೇಳೋದಕ್ಕೊಂದು ಲೀಡ್ ಸಿಕ್ತು. ಲೀಡ್ ಸಿಕ್ಕಿದ್ರೆ ತಾನೇ ಮಾತು ಶುರು ಮಾಡೋಕ್ಕಾಗೋದು. ಈಗ ನೀನು ನಿನ್ನಿಂದ ಮಕ್ಕಳಾಗೋದಿಲ್ಲ ಅನ್ನೋ ವಿಷಯನ ನಿನ್ನ ಸೊಸೆಗೆ ರಿವೀಲ್ ಮಾಡಿಬಿಟ್ಟೆ. ಅದರ ಔಟ್ಕಮ್ ಏನು? ಅಲ್ಲ, ನೀನು ಉಳಿಸುವ ತಾಳ ಎಂಥದ್ದು? ಇದು ನನ್ನನ್ನು ಕಾಡುತ್ತಿರೋ ಪ್ರಶ್ನೆ. ವೆರಿ ಸಿಂಪಲ್ ಅಣ್ಣ, ತುಂಬ ಹಳೇ ಫಾರ್ಮುಲಾ, ಆದರೆ ಇವತ್ತು ವರ್ಕ್ ಆಗತ್ತೆ. ಅವಳಿಗೆ ಮಕ್ಕಳೇ ಆಗಲ್ಲ ಅನ್ನೋದನ್ನ ಮುಂದೆ ಇಟ್ಕೊಂಡು ಗೌತಮ್ಗೆ ಇನ್ನೊಂದು ಮದುವೆ ಮಾಡಿಸ್ತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.